ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲಿ ಈಗ ಡಿಜಿಟಲ್ ಕ್ರಾಂತಿ ನಡೀತಾ ಇದೆ. ಜೇಬಿನಲ್ಲಿ ನೋಟು ಇಟ್ಟುಕೊಳ್ಳುವ ಕಾಲ ಹೋಗಿ ಮೊಬೈಲ್ನಲ್ಲೇ ಡಿಜಿಟಲ್ ರೂಪಾಯಿ ಅಥವಾ ಇ ರೂಪಿ ಬಳಸುವ ಹೊಸ ಯುಗಕ್ಕೆ ನಾವೆಲ್ಲ ಕಾಲಿಟ್ಟಿದ್ದೇವೆ. ಆದರೆ ಈ ಡಿಜಿಟಲ್ ನೋಟು ಈಗ ದೇಶದಲ್ಲಿ ಒಂದು ದೊಡ್ಡ ರಾಜಕೀಯ ಬಿರುಗಾಳಿಯನ್ನೇ ಎಬ್ಬಿಸಿದೆ. ಹಳೆ ಕಾಗದದ ನೋಟುಗಳ ಮೇಲೆ ಸದಾ ನಗುತ್ತಾ ಕಾಣಿಸ್ತಾ ಇದ್ದ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಫೋಟೋ ಈಗ ಹೊಸ ಡಿಜಿಟಲ್ ಕರೆನ್ಸಿಯಲ್ಲಿ ಮಾಯವಾಗಿದೆ. ಇದನ್ನೇ ಈಗ ಅಸ್ತ್ರ ಮಾಡಿಕೊಂಡಿರುವ ವಿರೋಧ ಪಕ್ಷಗಳು, ಕೇಂದ್ರದಲ್ಲಿರುವ ಬಿಜೆಪಿ ಸರ್ಕಾರ, ಮೋದಿ ಸರ್ಕಾರ ಉದ್ದೇಶಪೂರ್ವಕವಾಗಿಯೇ ಗಾಂಧೀಜಿಯವರ ಫೋಟೋವನ್ನ ಡಿಜಿಟಲ್ ನೋಟಿನಿಂದ ಕೈಬಿಟ್ಟಿದ್ದಾರೆ ಅಂತ ಗಂಭೀರ ಆರೋಪವನ್ನ ಮಾಡ್ತಾ ಇವೆ. ಆದ್ರೆ ನಿಜವಾಗಿಯೂ ಕೇಂದ್ರ ಸರ್ಕಾರ ಗಾಂಧೀಜಿಯವರ ಫೋಟೋವನ್ನ ಬೇಕಂತಲೇ ತೆಗೆದು ಹಾಕಿದ್ಯಾ, ಅಥವಾ ಇದರ ಹಿಂದೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಬೇರೆ ಏನಾದರೂ ತಾಂತ್ರಿಕ ಮತ್ತು ರಕ್ಷಣಾತ್ಮಕ ಕಾರಣಗಳಿವೆಯಾ? ಡಿಜಿಟಲ್ ಕರೆನ್ಸಿಯ ಡಿಸೈನ್ ಹೇಗಿರುತ್ತೆ? ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಕೇಂದ್ರ ಸರ್ಕಾರವು 2 ದಶಕಗಳಷ್ಟು ಹಳೆಯದಾದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆಯ ಯೋಜನೆಯನ್ನ ಬದಲಾಯಿಸಿ ಅದರ ಜಾಗದಲ್ಲಿ ವಿಬಿಜಿ ರಾಮ್ಜಿ ಮಸೂದೆ 2025 ಜಾರಿಗೆ ತಂದಿರುವುದು ದೇಶದ ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿದೆ. ಈ ಹೊಸ ಕಾನೂನಿನ ಅಡಿಯಲ್ಲಿ ಯೋಜನೆಯ ಹೆಸರಿನಿಂದ ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಕೈಬಿಟ್ಟಿರುವುದು ವಿರೋಧ ಪಕ್ಷಗಳಲ್ಲಿ ತೀವ್ರ ಆಕ್ರೋಶವನ್ನ ಹುಟ್ಟುಹಾಕಿದೆ. ಈ ಹಿನ್ನೆಲೆಯಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ RBI ಜಾರಿಗೆ ತಂದಿರುವ ಡಿಜಿಟಲ್ ಕರೆನ್ಸಿ ಅಥವಾ ಈ ರೂಪಾಯಿಯಿಂದಲೂ ಮಹಾತ್ಮ ಗಾಂಧೀಜಿಯವರ ಫೋಟೋವನ್ನ ಆಡಳಿತ ಪಕ್ಷ ಅಂದ್ರೆ ಬಿಜೆಪಿ ಸರ್ಕಾರವು ಉದ್ದೇಶಪೂರ್ವಕವಾಗಿಯೇ ತೆಗೆದುಹಾಕಲು ಪ್ರಯತ್ನಿಸ್ತಾ ಇದೆ ಎಂಬ ಗಂಭೀರ ಆರೋಪಗಳು ಕೇಳಿಬಂದಿವೆ. 2025 ಡಿಸೆಂಬರ್ನಲ್ಲಿ ಬೆಳಗಾವಿಯ ಸುವರ್ಣ ವಿಧಾನಸೌಧದ ಮುಂದೆ ನಡೆದ ಕಾಂಗ್ರೆಸ್ ನೇತೃತ್ವದ ಪ್ರತಿಭಟನೆಯಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಈಗಿನ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಈ ಹೆಸರು ಬದಲಾವಣೆಯ, ನಾಮಕರಣ ಬದಲಾವಣೆಯ ನೀತಿಯನ್ನ ತೀವ್ರವಾಗಿ ಖಂಡಿಸಿದ್ರು. ಈ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರಕ್ಕೆ ನೇರ ಸವಾಲು ಹಾಕಿದ DK ಶಿವಕುಮಾರ್ ಅವರು ಗಾಂಧೀಜಿಯವರ ಸಿದ್ಧಾಂತಗಳ ಮೇಲೆ ವಿರೋಧವಿದ್ದರೆ ಕರೆನ್ಸಿ ನೋಟುಗಳಿಂದಲೂ, ಅಂದ್ರೆ ಈಗ ನಾವು ಬಳಸ್ತಾ ಇರುವ ನೋಟುಗಳಿಂದಲೂ ಅವರ ಫೋಟೋಗಳನ್ನ ತೆಗೆದುಹಾಕಲಿ, ತಾಕತ್ತಿದ್ರೆ ತೆಗೆದುಹಾಕಲಿ ಎಂದು ಸವಾಲು ಎಸೆದಿದ್ರು. ಇದೇ ದಾಟಿಯಲ್ಲಿ 2026 ಫೆಬ್ರವರಿಯಲ್ಲಿ ಮದುರೈನ ಗಾಂಧಿ ಸ್ಮಾರಕ ವಸ್ತು ಸಂಗ್ರಹಾಲಯದಲ್ಲಿ ನಡೆದ ಸಮಾವೇಶದಲ್ಲಿ ಮಾತನಾಡಿದ DMK ಅಧ್ಯಕ್ಷ ಮತ್ತು ತಮಿಳುನಾಡಿನ ಮುಖ್ಯಮಂತ್ರಿ MK ಸ್ಟಾಲಿನ್ ಅವರು, ಒಕ್ಕೂಟ ಸರ್ಕಾರವು ಉದ್ಯೋಗ ಖಾತ್ರಿ ಯೋಜನೆಯಿಂದ ಗಾಂಧೀಜಿಯವರ ಹೆಸರನ್ನ ತೆಗೆದುಹಾಕಿರುವುದನ್ನ ಉಲ್ಲೇಖಿಸಿ ಭವಿಷ್ಯದಲ್ಲಿ ಕರೆನ್ಸಿ ನೋಟುಗಳಿಂದಲೂ ಮಹಾತ್ಮ ಗಾಂಧೀಜಿಯವರ ಫೋಟೋವನ್ನ ಸಂಪೂರ್ಣವಾಗಿ ತೆಗೆದುಹಾಕುವ ಆತಂಕವಿದೆ ಎಂದು ಎಚ್ಚರಿಸಿದರು. ಇನ್ನು ಸ್ನೇಹಿತರೆ, ರಾಜ್ಯಸಭಾ ಸಂಸದರಾದ ಜಾನ್ ಬ್ರಿಟಸ್ ಅವರು ಇತ್ತೀಚೆಗೆ ದೆಹಲಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ RBIನ ಅಧಿಕೃತ ಸ್ಪಷ್ಟೀಕರಣಗಳ ಹೊರತಾಗಿಯೂ ಕರೆನ್ಸಿ ನೋಟುಗಳಿಂದ ಗಾಂಧೀಜಿಯವರ ಫೋಟೋವನ್ನ ತೆಗೆದುಹಾಕುವ ಬಗ್ಗೆ ಕೇಂದ್ರ ಸರ್ಕಾರವು ಈಗಾಗಲೇ ಮೊದಲ ಸುತ್ತಿನ ಉನ್ನತ ಮಟ್ಟದ ಗುಪ್ತ ಸಭೆಗಳನ್ನ ನಡೆಸಿದೆ ಎಂದು ಆರೋಪಿಸಿದ್ದಾರೆ. ಈ ಸಭೆಗಳಲ್ಲಿ ಗಾಂಧೀಜಿಯವರ ಫೋಟೋದ ಬದಲಿಗೆ ದೇಶದ ಸಂಸ್ಕೃತಿಯನ್ನ ಪ್ರತಿಬಿಂಬಿಸುವ ಭಾರತ ಮಾತಾ ಫೋಟೋ ಅಥವಾ ಇತರ ಸಾಂಸ್ಕೃತಿಕ ಚಿಹ್ನೆಗಳನ್ನ ಅಳವಡಿಸುವ ಬಗ್ಗೆ ಚರ್ಚಿಸಲಾಗಿದೆ ಎಂದು ಇವರು ದೂರಿದ್ದಾರೆ. ಈ ರೀತಿಯ ರಾಜಕೀಯ ಆತಂಕಗಳು ಇತ್ತೀಚಿನದ್ದಲ್ಲ. 2017ರಲ್ಲಿ ಹರಿಯಾಣದ ಬಿಜೆಪಿಯ ಸಚಿವರಾಗಿದ್ದ ಅನಿಲ್ ವಿಜ್ ಅವರು ಭಾರತೀಯ ರೂಪಾಯಿ ಮೌಲ್ಯ ಕುಸಿತಕ್ಕೆ ಕರೆನ್ಸಿ ನೋಟುಗಳ ಮೇಲಿನ ಮಹಾತ್ಮ ಗಾಂಧೀಜಿಯವರ ಫೋಟೋವೇ ಕಾರಣವಾಗಿದ್ದು, ಕಾಲಕ್ರಮೇಣ ಇವರನ್ನ ನೋಟುಗಳಿಂದ ತೆಗೆದುಹಾಕಲಾಗುತ್ತದೆ ಎಂದು ನೀಡಿದ ಹೇಳಿಕೆ ತೀವ್ರ ವಿವಾದವನ್ನೇ ಸೃಷ್ಟಿಸಿತ್ತು. ನಂತರ ಇವರು ಈ ಹೇಳಿಕೆಯನ್ನ ಹಿಂಪಡೆದರೂ ಕೂಡ ವಿರೋಧ ಪಕ್ಷಗಳ ಆತಂಕಗಳಿಗೆ ಇದು ದೃಢವಾದ ಹಿನ್ನೆಲೆಯನ್ನ ಒದಗಿಸಿತು. ಅಲ್ಲದೆ 2022ರಲ್ಲಿ ದೆಹಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರು ಕರೆನ್ಸಿ ನೋಟುಗಳ ಮೇಲೆ ಹಿಂದೂ ದೇವತೆಗಳಾದ ಗಣೇಶ ಮತ್ತು ಲಕ್ಷ್ಮಿಯವರ ಫೋಟೋಗಳನ್ನ ಮುದ್ರಿಸಬೇಕೆಂದು ಒತ್ತಾಯಿಸಿದಾಗ ಗುಜರಾತ್ನ ಬಿಜೆಪಿ ಅಧ್ಯಕ್ಷ CR ಪಾಟೀಲ್ ಅವರು AAP ಪಕ್ಷವನ್ನ ತರಾಟೆಗೆ ತೆಗೆದುಕೊಂಡು ಪಂಜಾಬ್ನ ಸರ್ಕಾರಿ ಕಚೇರಿಗಳಿಂದ ಗಾಂಧೀಜಿಯವರ ಫೋಟೋಗಳನ್ನ ತೆಗೆದುಹಾಕಿದಂತೆ ಕರೆನ್ಸಿಗಳಿಂದಲೂ ಕೂಡ ತೆಗೆಯದಂತೆ ಜನರು ಜಾಗೃತ ವಹಿಸಬೇಕು ಎಂದು ತಿರುಗೇಟನ್ನ ನೀಡಿದ್ರು. ಈ ಐತಿಹಾಸಿಕ ಸಂಘರ್ಷಗಳ ಜೊತೆಗೆ 2010ರಲ್ಲಿ ಡಾಕ್ಟರ್ ಅಂಬೇಡ್ಕರ್ ವಿಚಾರ ಮಂಚ್ ಸಂಘಟನೆಯು ಕರೆನ್ಸಿ ನೋಟುಗಳ ಮೇಲೆ ವಾಣಿಜ್ಯ ಉದ್ದೇಶಕ್ಕಾಗಿ ಗಾಂಧೀಜಿಯವರ ಭಾವಚಿತ್ರ ಬಳಸುವುದನ್ನು ವಿರೋಧಿಸಿ ಅದರ ಬದಲಿಗೆ ಅಶೋಕ ಸ್ತಂಭ ಅಥವಾ ಡಾಕ್ಟರ್ BR ಅಂಬೇಡ್ಕರ್ ಅವರ ಫೋಟೋವನ್ನ ಬಳಸಲು ಅಂದಿನ ರಾಷ್ಟ್ರಪತಿ ಪ್ರತಿಭಾ ಪಾಟೀಲ್ ಅವರಿಗೆ ಮನವಿಯನ್ನ ಸಲ್ಲಿಸಿತ್ತು. ಇನ್ನು ಸ್ನೇಹಿತರೆ, ವಿಷಯಕ್ಕೆ ಬರೋದಾದ್ರೆ, ಭಾರತೀಯ ರಿಸರ್ವ್ ಬ್ಯಾಂಕ್ 2022 ಡಿಸೆಂಬರ್ 1ರಂದು ಚಿಲ್ಲರೆ ವಿಭಾಗಕ್ಕಾಗಿ ಜಾರಿಗೆ ತಂದ ಡಿಜಿಟಲ್ ರೂಪಾಯಿ
ರೂಪಾಯಿಯು ದೇಶದ ಸಾರ್ವಭೌಮ ಕರೆನ್ಸಿಯ ಎಲೆಕ್ಟ್ರಾನಿಕ್ ಆವೃತ್ತಿಯಾಗಿದೆ. ತಾಂತ್ರಿಕವಾಗಿ ಡಿಜಿಟಲ್ ರೂಪಾಯಿಯು ಕೇಂದ್ರೀಕೃತ ಬ್ಲಾಕ್ ಚೈನ್ ತಂತ್ರಜ್ಞಾನದ ಆಧಾರದ ಮೇಲೆ ಕಾರ್ಯನಿರ್ವಹಿಸುವ ಒಂದು ಕ್ರಿಪ್ಟೋಗ್ರಾಫಿಕ್ ಟೋಕನ್ ಆಗಿದೆ. ಇದು ಯಾವುದೇ ರೀತಿಯ ಕಾಗದ ಅಥವಾ ಪ್ಲಾಸ್ಟಿಕ್ ಆಧಾರಿತ ಭೌತಿಕ ಅಸ್ತಿತ್ವವನ್ನ ಹೊಂದಿಲ್ಲದ ಕಾರಣ ಇದರ ಮೇಲೆ ಮಹಾತ್ಮ ಗಾಂಧೀಜಿಯವರ ಫೋಟೋವಾಗಲಿ ಅಥವಾ ಇನ್ಯಾವುದೇ ರಾಷ್ಟ್ರೀಯ ನಾಯಕರ ಮುದ್ರಿತ ಚಿತ್ರವಾಗಲಿ ಇರುವುದಿಲ್ಲ. ಈ ರೂಪಾಯಿಯ ವ್ಯವಸ್ಥೆಯು ಮೊಬೈಲ್ ಅಪ್ಲಿಕೇಶನ್ಗಳ ಡಿಜಿಟಲ್ ವ್ಯಾಲೆಟ್ಗಳ ಮೂಲಕ ಚಲಾವಣೆಯಾಗುತ್ತಿದ್ದು ಕೇವಲ ಡಿಜಿಟಲ್ ಲೋಗೋ ಮತ್ತು ಮುಖಬೆಲೆಯ ಸಂಕೇತಗಳನ್ನ ಮಾತ್ರ ಪ್ರದರ್ಶಿಸುತ್ತದೆ. ಆದ್ದರಿಂದ ಡಿಜಿಟಲ್ ನೋಟಿನಲ್ಲಿ ಗಾಂಧೀಜಿಯವರ ಫೋಟೋವನ್ನ ಉದ್ದೇಶಪೂರ್ವಕವಾಗಿ ತೆಗೆದುಹಾಕಲಾಗಿದೆ ಎನ್ನುವ ಆರೋಪವು ತಾಂತ್ರಿಕವಾಗಿ ತಪ್ಪು ಗ್ರಹಿಕೆಯಾಗಿದ್ದು ಡಿಜಿಟಲ್ ಕರೆನ್ಸಿಯ ಮೂಲ ವಿನ್ಯಾಸದ ಮಿತಿಗಳನ್ನು ಅರಿಯದ ರಾಜಕೀಯ ವಾದವಾಗಿದೆ. ಆದರೂ ಈ ಡಿಜಿಟಲ್ ಟೋಕನ್ಗಳು ಭೌತಿಕ ಕರೆನ್ಸಿಗೆ ಸಮನಾದ ಮೌಲ್ಯ ಮತ್ತು RBIನ ಸಂಪೂರ್ಣ ಭರವಸೆಯನ್ನ ಹೊಂದಿರುತ್ತವೆ. ಇನ್ನು ಸ್ನೇಹಿತರೆ, ಭಾರತೀಯ ಕಾಗದದ ನೋಟುಗಳ ಇತಿಹಾಸವನ್ನ ಗಮನಿಸಿದ್ರೆ 1996ರಲ್ಲಿ ಮೊದಲ ಬಾರಿಗೆ ಎಲ್ಲ ಮುಖಬೆಲೆಯ ನೋಟುಗಳ ಮೇಲೆ ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರವನ್ನ ಹೊಂದಿರುವ ಮಹಾತ್ಮ ಗಾಂಧಿ ಸರಣಿಯನ್ನ RBI ಬಿಡುಗಡೆ ಮಾಡಿತು. ನಂತರ 2016ರಲ್ಲಿ ಡಿಮಾನಿಟೈಸೇಷನ್ ಆದ ಬಳಿಕ ಬಿಡುಗಡೆಯಾದ ಮಹಾತ್ಮ ಗಾಂಧಿ ಹೊಸ ಸರಣಿ ನೋಟುಗಳಲ್ಲಿಯೂ ಕೂಡ ಮುಂಭಾಗದಲ್ಲಿ ಗಾಂಧೀಜಿಯವರ ಭಾವಚಿತ್ರವನ್ನೇ ಮುಂದುವರಿಸಲಾಗಿದೆ. ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇರುವ ವದಂತಿಗಳು ಮತ್ತು RBI ಕಾಗದದ ಕರೆನ್ಸಿಗಳಿಂದ ಗಾಂಧೀಜಿಯವರ ಫೋಟೋವನ್ನ ಬದಲಿಸಲಾಗಿದೆ ಎಂಬ ವರದಿಗಳನ್ನ RBI ಕಟ್ಟುನಿಟ್ಟಾಗಿ ತಳ್ಳಿ ಹಾಕಿದೆ. 2022ರಲ್ಲಿ ರವೀಂದ್ರನಾಥ ಟಾಗೋರ್ ಮತ್ತು APJ ಅಬ್ದುಲ್ ಕಲಾಂ ಅವರ ಫೋಟೋಗಳನ್ನ ಕೆಲವು ಮುಖಬೆಲೆಯ ನೋಟುಗಳಲ್ಲಿ ಮುದ್ರಿಸುವ ಪ್ರಸ್ತಾಪವಿದೆ ಎಂಬ ಮಾಧ್ಯಮ ವರದಿಗಳ ಬೆನ್ನಲ್ಲೇ ಸ್ಪಷ್ಟನೆ ನೀಡಿದ RBI ಅಂತಹ ಯಾವುದೇ ಪ್ರಸ್ತಾಪ ಸರ್ಕಾರದ ಮುಂದಿಲ್ಲ ಎಂದು ಸಾರಿದೆ. ಇನ್ನು ಸ್ನೇಹಿತರೆ, ಬಹಳ ಮುಖ್ಯವಾಗಿ ಡಿಜಿಟಲ್ ರೂಪಾಯಿಯ ತಾಂತ್ರಿಕ ರಚನೆಯು ಕೇವಲ ದೃಶ್ಯ ವಿನ್ಯಾಸದ ವಿವಾದಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಬದಲಿಗೆ ದೇಶದ ನಾಗರಿಕ ಮೂಲಭೂತ ಹಕ್ಕುಗಳು ಮತ್ತು ಖಾಸಗಿತನದ ಭದ್ರತೆಗೆ ಸಂಬಂಧಿಸಿದಂತೆ ಗಂಭೀರ ಪ್ರಶ್ನೆಗಳನ್ನು ಎತ್ತಿದೆ. ಏಷ್ಯಾ ಪೆಸಿಫಿಕ್ ಕಾಮರ್ಸ್ ಪಾಲಿಸಿ ಶೃಂಗಸಭೆಯಲ್ಲಿ ಮಾತನಾಡಿದ RBIನ ಮಾಜಿ ಡೆಪ್ಯೂಟಿ ಗವರ್ನರ್ ಗಾಂಧಿ ರಾಮಸುಬ್ರಹ್ಮಣ್ಯಂ ಗಾಂಧಿಯವರು ಡಿಜಿಟಲ್ ರೂಪಾಯಿಯ ಜಾರಿಗೆ ತರುವಲ್ಲಿ ನಾಗರಿಕ ಹಕ್ಕುಗಳ ರಕ್ಷಣೆಯು ಒಂದು ದೊಡ್ಡ ಸವಾಲಾಗಿದೆ ಎಂದು ಎಚ್ಚರಿಸಿದ್ದಾರೆ. ಸಾಂಪ್ರದಾಯಿಕ ಕಾಗದದ ಕರೆನ್ಸಿಯು ವಹಿವಾಟು ನಡೆಸುವ ವ್ಯಕ್ತಿಗಳಿಗೆ ಸಂಪೂರ್ಣ ಅನಾಮಿಕತೆಯನ್ನ ನೀಡುತ್ತದೆ ಮತ್ತು ಯಾವುದೇ ಡಿಜಿಟಲ್ ಹೆಜ್ಜೆಯನ್ನ ಬಿಡುವುದಿಲ್ಲ. ಆದರೆ ಡಿಜಿಟಲ್ ರೂಪಾಯಿಯ ಪ್ರತಿಯೊಂದು ವಹಿವಾಟು RBIನ ನಿಯಂತ್ರಿತ ಕೇಂದ್ರೀಕೃತ ಲೆಡ್ಜರ್ನಲ್ಲಿ ದಾಖಲಾಗಿರುವುದರಿಂದ ಭವಿಷ್ಯದಲ್ಲಿ ಸರ್ಕಾರಗಳು ನಾಗರಿಕರ ವೈಯಕ್ತಿಕ ಹಣಕಾಸು ನಡವಳಿಕೆಗಳನ್ನ ಟ್ರ್ಯಾಕ್ ಮಾಡಲು ಬಳಸಬಹುದು ಎಂಬ ಭೀತಿಯನ್ನ ಹಕ್ಕುಗಳ ಹೋರಾಟಗಾರರು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಸ್ತುತ RBI ಗವರ್ನರ್ ಶಕ್ತಿಕಾಂತ್ ದಾಸ್ ಅವರು ಈ ಆತಂಕಗಳನ್ನ ನಿವಾರಿಸಲು ಯತ್ನಿಸಿದ್ದು ಬ್ಯಾಂಕುಗಳು ಗ್ರಾಹಕರ ಖಾಸಗಿ ವಿವರಗಳಿಗೆ ಸೀಮಿತ ಪ್ರವೇಶವನ್ನ ಮಾತ್ರ ಹೊಂದಿರುತ್ತವೆ ಎಂದು ಭರವಸೆ ನೀಡಿದ್ದರೂ ತಾಂತ್ರಿಕವಾಗಿ ಡಿಜಿಟಲ್ ಟ್ರಯಲ್ ಸೃಷ್ಟಿಯಾಗುವುದನ್ನ ಸಂಪೂರ್ಣವಾಗಿ ತಡೆಯಲು ಸಾಧ್ಯವಿಲ್ಲ ಎಂದು ವಿಶ್ಲೇಷಕರು ಪ್ರತಿಪಾದಿಸುತ್ತಾರೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್.